ಆತ್ಮೀಯ ಕನ್ನಡ ಮಾಧ್ಯಮದ 9ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಊರು ಭಂಗ ಅಂತಂದರೆ ತೊಡೆಯನ್ನು ಮುರಿಯುವಂತಹ ಪ್ರಕ್ರಿಯೆ. ತೊಡೆ ಮುರಿಸಿಕೊಂಡಂತಹ ದುರ್ಯೋಧನ ಕುರುಕ್ಷೇತ್ರ ರಣಾಂಗಣದಲ್ಲಿ ಬಿದ್ದು ತೊಳೆದಾಡ್ಲಿಕ್ಕತ್ತನ. ಆ ದುರ್ಯೋಧನನನ್ನು ಕಣ್ಣಾರೆ ಕಂಡಂತಹ ಶ್ರೀಕೃಷ್ಣ ಪರಮಾತ್ಮನ ಅನುಜ ಸಹೋದರ ಬಲರಾಮ ನೋಡ್ತಾನ. ಬಲರಾಮ ನೋಡಿ ತುಂಬ ಯಾತನೆಗೆ ಒಳಗಾಗ್ತಾನ. ಏನಿದು ಧರ್ಮಯುದ್ಧ, ಕುರುಕ್ಷೇತ್ರ ಮಹಾಯುದ್ಧ ತಿಳ್ಕೊಂಡಿರ್ಬೇಕಾದ್ರೆ ಎಲ್ಲ ಇಲ್ಲಿ ನಡೆದದ್ದು ಅಧರ್ಮನ ಅಲ್ಲ ಅಂತ ತಿಳ್ಕೊಂಡು ಯಾತನೆಗೆ ಒಳಗಾಗ್ತಾನ. ತುಂಬ ಮನ ನೊಂದುಕೊಂಡು ಸಿಟ್ಟು ಆಕ್ರೋಶಕ್ಕೆ ಒಳಗಾಗ್ತಾನ. ಸಿಟ್ಟು ಆಕ್ರೋಶಕ್ಕೊಳಗಾದ ಬಲರಾಮ ಮಿತ್ರ ದುರ್ಯೋಧನ, ನೀನು ಕೆಲ ಗಳಿಗೆ ಜೀವವನ್ನು ಹಿಡಿದು ಇಟ್ಕೊಂಡಿ ಅಂತಂದ್ರೆ ನಿನ್ನನ್ನು ಮೋಸ ಮಾಡಿದ ಬಲಭೀಮನನ್ನು ಸಂಹಾರ ಮಾಡಿ ನಿನ್ನ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ, ನಿನ್ನ ಮುಯಿಗೆ ಮುಯಿ ತೀರಿಸಿಬಿಡ್ತೀನಿ, ಸ್ವಲ್ಪ ತಡ್ಕೋ ಅಂತ ತಿಳ್ಕೊಂಡು ಹೇಳ್ತಾನ. ಆದರೆ ಆ ದುರ್ಯೋಧನ ಏನದನ, ಬೇಡ, ಆದದ್ದೆಲ್ಲವೂ ಒಳಿತಕ್ಕೆ ಆಗುವುದು. ತೃಣಮಪಿ ನ ಚಲತಿ, ಒಂದು ಹುಲ್ಲು ಕಡ್ಡಿಯೂ ಸಹಿತ ಏನೊಂದು ಕಾರಣವಿಲ್ಲದೆ ಅಲುಗಾಡಲು. ಅದಕ್ಕೆ ಈ ಪರಿಸ್ಥಿತಿ ನನಗೆ ಬಂದೈತಿ ಅಂತಂದ್ರೆ ಅದಕ್ಕೊಂದು ಏನೋ ಬಲವಾದ ಕಾರಣ ಇರಲೇಬೇಕು. ಆದದ್ದೆಲ್ಲವೂ ಒಳಿತಕ್ಕೆ ಆಯಿತು, ಅದನ್ನೇನು ತಲೆಗೆ ಹಾಕೋಬೇಡ. ನನ್ನ ಕರ್ಮ, ನಾನು ಮಾಡಿದ ಆ ಪಾಪದ ಫಲ ಇದ್ರೂ ಇರಬಹುದು. ಈ ಸ್ಥಿತಿಗೆ ನನ್ನ ಪಾಪದ ಕೊಡ ತುಂಬಿ ತಂದಿರಬೇಕು ಅಂಥೇಳಿ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾನ. ಶಾಂತನಾಗು ಹಲಾಯುಧ, ಶಾಂತನಾಗು, ಪ್ರಸನ್ನನಾಗು ಅಂತ ತಿಳ್ಕೊಂಡು ಆ ಬಸವನ ಹುಳು ಆ ನಿದ್ರಾಣಗೊಂಡಂತಹ ವಾಸುಕಿ ನೆಲದ ಮೇಲೆ ಸಾವಕಾಶ ತೆವಳುವಂತೆ ತೆವಳ್ತಾ ಆ ಬಲರಾಮನಿಗೆ ವಿನಂತಿಯನ್ನು ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಮುಂದಿನ ಈ ನಾಟಕ ಭಾಗವನ್ನು ನೋಡುವ ಮುನ್ನ ಖ್ಯಾತ ಕವಿ ಡಿ.ವಿ.ಜಿಯವರ ಒಂದು ಪದ್ಯವನ್ನು ನೋಡೋಣ. ದಿವಸಕ್ಕೆ ನಿಮಿಷಕ್ಕೆ ನಿಮಿಷಕ್ಕೆ ಭವಿಷ್ಯದ ಚಿಂತಿಸದೆ ಬದುಕುತ್ತಿರು, ಭವಿಷ್ಯವ ಚಿಂತಿಸದೆ ಬದುಕನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಸವೆಸು ನೀ ಜನ್ಮವನು ಮಂಕುತಿಮ್ಮ, ಸವೆಸು ನೀ ಜನ್ಮ
ದುರ್ಯೋಧನ ತೊಡೆ ಮುರಿಯಲ್ಪಟ್ಟು ನೆಲಕ್ಕೆ ಬಿದ್ದು ಹೊರಳಾಡ್ಲಿಕ್ಕತ್ತನ, ನರಳಾಡ್ಲಿಕ್ಕತ್ತನ. ಅದನ್ನು ಕಂಡ ಬಲರಾಮ ಆಕ್ರೋಶಿತನಾಗಿ ಸೇಡು ತೀರಿಸ್ಕೊತೀನಿ, ಮೋಸದಿಂದ ಕೊಂದ ಆ ಭೀಮನನ್ನು ಕೊಂದು ಸರ್ವನಾಶ ಮಾಡ್ತೀನಿ, ನಿನ್ನ ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತೀನಿ, ಜೀವ ಕಳ್ಕೋಬೇಡ, ಹಿಡಿದಿಟ್ಕೋ ಅಂತ ತಿಳ್ಕೊಂಡು ಹೇಳ್ತಿರ್ತಾನ. ಅದಕ್ಕೆ ದುರ್ಯೋಧನ ಅಂತಾನ, ಪ್ರಸನ್ನನಾಗಬೇಕು ಭಗವಾನ್ ಹಲಾಯುಧ, ಪ್ರಸನ್ನನಾಗಬೇಕು. ಭೂಮಿಯಲ್ಲಿ ಬಿದ್ದ ನಾನಿದು ನಿಮ್ಮ ಕಾಲಿಗೆ ಬಿದ್ದೆ, ಭೂಮಿಯಲ್ಲಿ ಬಿದ್ದ ನಾನು ಇದೋ ನಿಮ್ಮ ಕಾಲಿಗೆ ಬಿದ್ದೆ ಎಂದು ಬಲರಾಮನ ಪಾದಗಳನ್ನು ಸ್ಪರ್ಶಿಸುವನು. ಬಲರಾಮನ ಪಾದಗಳನ್ನು ದುರ್ಯೋಧನ ಸ್ಪರ್ಶಿಸಿ ನಮಸ್ಕಾರ ಮಾಡಿ ಹೇಳ್ತಾನ, ಮೊದಲು ನೀವು ರೋಷವನ್ನು ಬಿಡಿ, ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲವಿಂದಿಗೆ ನಿರ್ನಾಮವಾಯಿತು, ಎಲ್ಲವಿಂದಿಗೆ ನಿರ್ನಾಮವಾಯಿತು ಎಂದ. ಪ್ರಸನ್ನರಾಗಬೇಕು ಭಗವಾನ್, ಬಿದ್ದ ನಾಣಿದು ನಿಮ್ಮ ಕಾಲಿಗೆ ಬಿದ್ದೆ, ನಾಣಿದು ನಾನು ಬಸ್ತಿದು. ತೊಂದರೆಗೆ ಒಳಗಾದಂತಹ ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ, ನಿಮ್ಮ ಕಾಲಿಗೆ ನಾನು ಬೀಳುತ್ತೇನೆ. ಮೊದಲು ನೀವು ನಿಮ್ಮ ರೋಷವನ್ನು ಬಿಡಿ. ರೋಷ ಅಂತಂದ್ರೆ ಸಿಟ್ಟು, ಆಕ್ರೋಶ. ನಿಮ್ಮ ಮನದ ಸಿಟ್ಟು, ಆಕ್ರೋಶವನ್ನು ಬಿಟ್ಟು ನೀವು ಪ್ರಸನ್ನ ಚಿತ್ತರಾಗಿ ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ಜಲ ಪ್ಲಸ್ ಅಂಜಲಿ, ಜಲಾಂಜಲಿ. ಸವರ್ಣ ದೀರ್ಘ ಸಂಧಿ. ಜಲಾಂಜಲಿ, ಜಲಾಂಜಲಿ, ಅಂಜಲಿ ಅಂತಂದ್ರೆ ಬೊಗಸೆ. ಆ ಪಿತೃದೇವತೆಗಳಿಗೆ ಬೊಗಸೆಯಲ್ಲಿ ನೀರನ್ನು ಇಟ್ಕೊಂಡು ಅರ್ಪಣೆ ಮಾಡುವುದು ಒಂದು ರೀತಿಯ ಸಂಸ್ಕಾರ. ಆ ಪಿತೃಗಳಿಗೆ ನೀರಿನ ಅರ್ಪಣೆ ಮಾಡುವುದು, ಜಲಾಂಜಲಿಯನ್ನು ಅರ್ಪಣೆ ಮಾಡುವುದು ಸಂಸ್ಕಾರ, ಸಂಸ್ಕೃತಿ. ಆ ಕಾರಣಕ್ಕೆ ಕುರುಕುಲದಲ್ಲಿ ಮೃತರಾದ ಸರ್ವರಿಗೆ ಜಲಾಂಜಲಿಯನ್ನು ಕೊಡಲಿಕ್ಕಾದರೂ ಆ ಪಾಂಡವರು ಬದುಕಿ ಉಳಿಯಲಿ. ನಮ್ಮ ವೈರ, ನಮ್ಮ ಯುದ್ಧದ ಮಾತುಕತೆ ಮತ್ತು ನಾವು ಎಲ್ಲವಿಂದಿಗೆ ನಿರ್ನಾಮವಾಯಿತು. ಎಲ್ಲವೂ ಪ್ಲಸ್ ಇಂದಿಗೆ, ಎಲ್ಲನೂ ಇವತ್ತು ಸರ್ವನಾಶ ಆಗಿ ಹೋಯ್ತಪ್ಪ ಬಲರಾಮ. ಎಲ್ಲವನ್ನ ನಾನು ಕಳ್ಕೊಂಡೆ, ಎಲ್ಲವನ್ನ ಕಳ್ಕೊಂಡೆ, ಜೊತೆಗೆ ನಾನು ಎಲ್ಲರನ್ನೂ ಕಳೆದುಕೊಂಡೆ. ನನ್ನ ಒಡ ಹುಟ್ಟಿದ 100 ಜನ ತಮ್ಮಂದಿರನ್ನ, ನಾನು ಜನ್ಮ ಕೊಟ್ಟಂತಹ ನನ್ನ 100 ಕರುಳ ಕುಡಿಗಳನ್ನು, ಆತ್ಮೀಯ ಮಿತ್ರ, ಪ್ರಾಣ ಸ್ನೇಹಿತ ದುರ್ಯೋಧನ, ಆ ಕರ್ಣನನ್ನು, ನನಗೆ ವಿದ್ಯಾರ್ಜನೆ ಮಾಡಿಸಿದಂತಹ ವಿದ್ಯಾಗುರು ದ್ರೋಣಾಚಾರ್ಯರನ್ನ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು, ನನ್ನ ಪ್ರೀತಿಯ ಅನುಜ ದುಶ್ಯಾಸನನನ್ನು, ಎಲ್ಲರನ್ನು ನಾನು ಕಳ್ಕೊಂಡಿದ್ದೀನಿ. ಇನ್ನು
ನಾನು ಬದುಕಿ ಏನು ಸಾಧಿಸಬಲ್ಲೆ? ನಾನು ಬದುಕಿಯಾದರೂ ಏನನ್ನ ಸಾಧಿಸಬಲ್ಲೆ? ಅದಕ್ಕೆ ಎಲ್ಲ ಮುಗಿದು ಹೋಗ್ಯದ. ಏನು ಸಿಟ್ಟು ಮಾಡಿಕೊಂಡು ದ್ವೇಷ ಸಾಧಿಸಿ ಏನೂ ಬರಂಗಿಲ್ಲ. ಶಾಂತ ಚಿತ್ತನಾಗು ಬಲರಾಮ, ಶಾಂತ ಚಿತ್ತನಾಗು ಬಲರಾಮ. ಈ ಸಿಟ್ಟು, ಶೆಡವು, ಆಕ್ರೋಶ, ದ್ವೇಷ, ಮತ್ಸರದಿಂದ ಏನೇನು ಆಗಬೇಕಾಗಿತ್ತೋ ಅದೆಲ್ಲವೂ ಈ ಗಳಿಗೆಯಲ್ಲಿ ಆಗಿ ಹೋಗಿದೆ. ಅದಕ್ಕೆ ನೀ ವೈರತ್ವ ಸಾಧಿಸಲು ಹೋಗಬೇಡ, ಬೇಡ ಅಂಥೇಳಿ ದುರ್ಯೋಧನ ಪ್ರಾಯಶ್ಚಿತ್ಯ ಮಾಡಿಕೊಂಡು ಈ ಮಾತುಗಳನ್ನು ಆಡ್ತಾನ. ಅದಕ್ಕೆ ಆ ಬಲರಾಮ ಅಂತಾನ, ಅಯ್ಯ ದುರ್ಯೋಧನ, ನಿಮಿಷ ಕಾಲ ನಿನ್ನ ಪ್ರಾಣವನ್ನು ಬಿಗಿ ಹಿಡಿದುಕೋ. ಅಯ್ಯ ಅಂತಂದ್ರೆ ರಕ್ಷಕ, ಇನ್ನೊಂದು ಅರ್ಥ ದೇವರು, ರಕ್ಷಕನೇ. ನೀನು ಒಂದು ನಿಮಿಷ ನಿನ್ನ ಪ್ರಾಣ ಪಕ್ಷಿ ನಿನ್ನ ದೇಹದಿಂದ ಹಾರಿ ಹೋಗದಂತೆ ಹಿಡಿದು ಇಟ್ಕೊಂಡಿ ಅಂತಂದ್ರೆ ಆ ಒಂದು ನಿಮಿಷದಲ್ಲಿ ನಾನು ನಿನ್ನನ್ನು ಮೋಸ ಮಾಡಿ ಕೊಂದ ಬಲ ಭೀಮನನ್ನ ಕೊಂದು ಹಾಕಿ ನಿನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡ್ತೀನಿ. ನಿನ್ನನ್ನು ಕೊಂದ ಆ ಭೀಮನನ್ನು ನಾನು ಕೊಂದು ನಿನಗೆ ಶಾಂತಿಯನ್ನು ಕೊಡ್ತೀನಿ. ಮೋಸಕ್ಕೆ ಮೋಸ ಮಾಡಿ ಅವನನ್ನು ಕೊಲ್ತೀನಿ. ಆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ದುರ್ಯೋಧನ. ನಾನು ಆ ನಿನ್ನ ಕೊಂದ ಭೀಮನನ್ನು ಕೊಂದು ಬಿಡ್ತೀನಿ. ಜೀವ ಉಳಿಸ್ಕೋ. ಅವ ಸತ್ತ ಸುದ್ದಿಯನ್ನು ಕೇಳಿಯಾದರೂ ನೀನು ಸಾಯುವಿಯಂತೆ. ಅದಕ್ಕೆ ಸ್ವಲ್ಪ ತಡೆದಿಟ್ಕೋ ಜೀವವನ್ನು ಅಂತಾನ. ಅದಕ್ಕೆ ದುರ್ಯೋಧನ ಅಂತಾನ, ಸ್ವಾಮಿ ತಾವೇನು ಮಾಡಬೇಕೆಂದಿರುವಿರಿ? ತಾವು ಪ್ಲಸ್ ಏನು? ತಾವೇನು? ನೀವು ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿರಿ. ಏನು ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮ ಕೈಯೊಳಗದ ಹೇಳ್ರಿ ಅಂದ. ಅದಕ್ಕೆ ಬಲರಾಮ ಅಂತನ, ಕೇಳು, ಪಾಂಡವರನ್ನೆಲ್ಲ ಈ ನನ್ನ ಹಲಾಯುಧದಿಂದ ನುಗ್ಗು ನುರಿ ಮಾಡಿ, ನುಗ್ಗು ನುಷಿ ಮಾಡಿ ಸ್ವರ್ಗಕ್ಕೆ, ಅವರನ್ನು ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ನನ್ನ ಆಯುಧ ಈ ನೇಗಿಲು. ಹಲ ಅಂತಂದ್ರೆ ನೇಗಿಲು, ಆಯುಧ ಯಾವ ಹೊಂದ್ಯಾನ ಅವ ಹಲಾಯುಧ. ಹಲವನ್ನ ಆಯುಧವನ್ನಾಗಿ ಹೊಂದಿದವನು ಯಾವನೋ ಅವನು ಹಲಾಯುಧ, ಅವನು ಬಲರಾಮ. ನನ್ನ ಈ ಬಲಯುತವಾದ ನೇಗಿಲನ್ನ ಅಸ್ತ್ರ ಮಾಡಿಕೊಂಡು ಆ ಭೀಮ ಮೋಸದಿಂದ ನಿನ್ನನ್ನು ಕೊಂದಂತಹ ಬಲ ಭೀಮನನ್ನು ಕೊಂದು ಅವನನ್ನು ನಾನು ಸ್ವರ್ಗಕ್ಕೆ ತೂರಿ ಬಿಡುತ್ತೇನೆ. ಅವರನ್ನು, ಆ ಭೀಮನನ್ನು ಕೊಂದು ನಾನು ಅವನನ್ನು ಸ್ವರ್ಗಕ್ಕೆ ಎತ್ತಿ ಒಗೆದು ಬಿಡ್ತೀನಿ ಅಂತನ. ಅದಕ್ಕೆ ದುರ್ಯೋಧನ ಅಂತ ಬೇಡಿ, ತಾವು ಹಾಗೆ ಮಾಡಬೇಡಿ. ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾದರು, ನಾನು ಸಾವನ್ನಿದಿರು ನೋಡುತ್ತಿದ್ದೇನೆ. ಇನ್ನು ಮೇಲೆ ಯುದ್ಧದಿಂದೇನು ಪ್ರಯೋಜನ ಬಲರಾಮ? ಬೇಡ ಬೇಡ, ಅವನನ್ನು ಕೊಂದು ನೀನು ಅವನನ್ನು ಸ್ವರ್ಗಕ್ಕೆ ಎಸೆಯಬೇಡ.
ಏನೋ ಆಗಬೇಕಾಗಿತ್ತು ಆಗಿಬಿಟ್ಟದ. ಅವ ನನ್ನನ್ನು ಸಂಹಾರ ಮಾಡಿ ನನ್ನ ರಕ್ತವನ್ನು ತನ್ನ ದ್ರೌಪದಿಯ ಮುಡಿಗೆ ಹಚ್ಚಿ ಅವಳ ಪ್ರತಿಜ್ಞೆಯನ್ನು ಈಡೇರಿಸ್ತೀನಿ ಅಂತೇಳಿ ಪಣ ಕೊಟ್ಟಿದ್ದ. ಈಗ ಅವ ಆ ಪಣದಿಂದ ವಿಮುಕ್ತಾಗ್ಯಾನ, ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಬಿಟ್ಟಾನ. ಅದಕ್ಕೆ ಇನ್ನು ಏನು ಮಾಡಿದ್ರು ಏನು ಉಪಯೋಗ ಇಲ್ಲ, ಬೇಡ ಅಂತ. ನನ್ನ ತಮ್ಮಂದಿರು ಸ್ವರ್ಗಸ್ಥರಾಗಿರುವರು. ನನ್ನ 100 ಜನ ತಮ್ಮಂದಿರು ಈ ಧರ್ಮಯುದ್ಧ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ವೀರಾವೇಶದಿಂದ ಹೋರಾಟ ಮಾಡಿ ವೀರ ಸ್ವರ್ಗವನ್ನು ಪಡೆದಾರ, ವೀರ ಮರಣವನ್ನಪ್ಪಿ ಸ್ವರ್ಗ ಸೌಖ್ಯವನ್ನು ಪಡೆದಾರ. ನಾನು ಸಾವನ್ನು ಇದಿರು ನೋಡುತ್ತಿದ್ದೇನೆ. ನಾನೂ ಸಹಿತ ವೀರಾವೇಶದಿಂದ ರಣಾಂಗಣದಲ್ಲಿ ಹೋರಾಟ ಮಾಡಿ ಈಗ ಅವನ ಬಲವಾದ ಪೆಟ್ಟಿನಿಂದ ಹತನಾಗುತ್ತಿರುವೆನು. ನನಗೂ ನಿಶ್ಚಿತವಾಗಿ ಖಂಡಿತವಾಗಿ ಸ್ವರ್ಗ ಪ್ರಾಪ್ತಿಯಾಗಿಯೇ ಆಗುತ್ತದೆ. ನಾನೂ ಸ್ವರ್ಗಕ್ಕೆ ಹೋಗುವಂತಹ ಗತಿಯೊಳಗದೀನಿ. ಇನ್ನು ಮೇಲ ಯುದ್ಧದಿಂದೇನು ಪ್ರಯೋಜನ? ಇನ್ನು ಮೇಲ ನೀನು ನನಗೆ ಆ ಪಾಂಡವರನ್ನು ಒಂದು ವಿಜಯಮಾಲೆಯನ್ನು ನನಗೆ ಕೊಡಿಸಿದರೆ ಏನು ಪ್ರಯೋಜನ? ನನ್ನ ಜನ್ಮದಾತ ಧೃತರಾಷ್ಟ್ರ ಮಹಾರಾಜ ಅರಮನೆಯಲ್ಲಿ ನೋವು ದುಃಖಗಳಿಂದ ಬಹಳಷ್ಟು ಬಳಲುತ್ತಿರುವನು. ಅಂತಹ ಅವ ಹಸ್ತಿನಪುರವನ್ನಿನ್ನೇನು ಆಳ್ವಿಕೆ ಮಾಡ್ತಾನ? ಹಸ್ತಿನಪುರದ ರಾಜ್ಯವನ್ನು ಏನವ ಆಳ್ತಾನ? ಅದಕ್ಕೆ ಬೇಡ. ಹಸ್ತಿನಪುರದ ರಾಜ್ಯವನ್ನಾಳಬೇಕೆಂಬ ಹಂಬಲದ ನಾನೇ ಹೋಗುತ್ತಿರಬೇಕಾದ್ರೆ ರಾಜ್ಯ ಯಾರಿಗೆ ಬೇಕು? ಬೇಡ, ಯುದ್ಧ ಸಾಕು, ಯುದ್ಧ ಸಾಕು ಅಂತೇಳಿ ಆ ಬಲರಾಮನಿಗೆ ಹೇಳ್ತಾನ. ಬಲರಾಮ ಅಂದ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿದರಲ್ಲ ಎಂದು ನನಗೆ ರೋಷ. ನನಗ ಅವರ ಮ್ಯಾಲ ಯಾಕೆ ಸಿಟ್ಟು ಅಂತಂದ್ರೆ, ನನ್ನ ಕಣ್ಣೆದುರೇ ನಿನ್ನನ್ನು ಬಹು ದೊಡ್ಡ ಮೋಸ ಮಾಡಿ ಕೊಂದು ಹಾಕಿದ್ರು. ನಾನು ಅಸಾಮಾನ್ಯ, ಶ್ರೀಕೃಷ್ಣ ಪರಮಾತ್ಮನ ಸಹೋದರ. ನಾನು ಧರ್ಮ ಪರವಾಗಿರುವಂತಹವ. ನಾನು ಧರ್ಮ ಪರ ಬಲ ರಾಮನನ್ನು ಮುಂದಿಟ್ಟುಕೊಂಡು ಅಧರ್ಮ ಮಾಡಿ ಮೋಸ ಮಾಡಿ ಕೊಂದ ಹಾಕಿದ್ರಲ್ಲ ನಿನ್ನನ್ನು. ಇಂತಹ ದುಸ್ಥಿತಿಗೆ ತಂದು ಬಿಟ್ರಲ್ಲ ನನ್ನನ್ನು. ನನಗೆ ಕವಡೆ ಕಿಮ್ಮತ್ತನ್ನೂ ಕೊಡಲಿಲ್ಲ. ಇವ ಧರ್ಮಪರಾಧನ, ಧಾರ್ಮಿಕ ಪ್ರಜ್ಞೆಯುಳ್ಳವರನ್ನು ಬಲರಾಮ ರಕ್ಷಿಸ್ತಾನ, ಅವರಿಗೆ ಸಹಾಯ ಮಾಡ್ತಾನ ಅನ್ನುವುದನ್ನು ಮರೆತು ಇವರು ನನ್ನ ಕಣ್ಣು ಮುಂದನ ನಿನಗ ಬಹು ದೊಡ್ಡ ಮೋಸ ಮಾಡಿ ತೊಡೆ ಮುರಿದು ತೆವಳುವಂತೆ ಮಾಡಿದ್ರಲ್ಲ, ಅದಕ್ಕೆ ನನಗೆ ಸಿಟ್ಟು. ಎಲ್ಲೋ ಕಣ್ಮರೆ ಮಣ್ಮರೆ ದೂರ ದೂರ ಕಣ್ಣಿಗೆ ಬೀಳಲಾರದಂಗ ಮೋಸ ಮಾಡಿದ್ರು ನಿನಗ ಅಂತಂದ್ರೆ ನನಗೇನು ಚಿಂತೆ ಇರಲಿಲ್ಲ. ಆದ್ರೆ ನನ್ನ ಕಣ್ಣ ಮುಂದೆ ಮೋಸ ನಡೆದು ಹೋತಲ್ಲ, ಮೋಸ ಮಾಡಿದವನನ್ನು ಹಾಗೆ ಬಿಟ್ಟೆ ಅಂತಂದ್ರೆ ಅದು ಹೆಂಗೆ ಚಲೋ ಅನಿಸ್ತದ? ಅದಕ್ಕೆ ಚಲೋ ಅನಿಸಂಗಿಲ್ಲ. ಅವ ಮೋಸ ಮಾಡಿದ ಭೀಮನನ್ನು ಕೊಂದು ಬರ್ತೀನಿ, ತಡಿ, ಸಾಯ್ಬೇಡ ಅಂಥೇಳಿ ಅಂದ. ಅದಕ್ಕೆ ದುರ್ಯೋಧನ ಅಂದ, ನನಗೆ ಮೋಸವಾಯಿತೆಂದು ನೀವು ಭಾವಿಸಿರುವಿರ.
ಎಂದು ಮೋಸವಾಯಿತೆಂದು. ಹಂಗ ನನಗ ಮೋಸ ಆತು ಅಂತಿಕೊಂಡು ನಿಮ್ಮ ಕಲ್ಪನೆ ಏನು? ನೀವು ಆ ರೀತಿ ಭಾವಿಸಿದಿರೇನು? ಮೋಸದಿಂದ ಇಂತಹ ಸ್ಥಿತಿಯನ್ನ ತಂದುಕೊಂಡ ದುರ್ಯೋಧನ ಅಂತಿಕೊಂಡು ನಿಮಗೆ ಕಳಕಳಿ ಇದೆ. ಮೋಸದಿಂದ ಇಂತಹ ಸ್ಥಿತಿ ನನಗೆ ಬಂತು ಅಂತಿಕೊಂಡು ನೀವು ಭಾವಿಸಿರೇನು ಅಂದ. ಅದಕ್ಕೆ ಆ ಬಲರಾಮ ಅಂತನ, ಹೌದು, ಸಂಶಯವೇನು? ಏನು ಸಂಶಯ? ಏನು ಸಂಶಯ? ಏನಾದ್ರೊಳಗ ಡೌಟ್ ಐತಿ? ಏನು ಡೌಟ್ ಐತಿ ಹೇಳು ನೀನು ಅಂದ. ಅದಕ್ಕೆ ದುರ್ಯೋಧನ ಅಂತನ ನೋವಿನಿಂದ ನರಳುತ್ತಾ ನರಳುತ್ತಾ, ಅಯ್ಯ, ನಾನಿಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಏಕೆಂದರೆ ಭೀಮನಂತಹವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲಾಗಲಿಲ್ಲ. ಆ ಭೀಮನೇನೋ ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನ ಕಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಳನ್ನು ಸ್ವಶಕ್ತಿಯಿಂದ ಹಿಂದಕ್ಕೆ ಪುಟ ನೆಗೆಸಿದ. ಹಿಡಿಂಬನೆಂಬ ರಾಕ್ಷಸರೊಡನೆ ಪ್ರಾಣವನ್ನು ಹಿಂಡಿದ. ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಯೋಚಿಸಿ ನೋಡು ಬಲರಾಮ ಅಂದ. ಇವತ್ತು ನನ್ನ ಪ್ರಾಣಕ್ಕೆ ನಾನು ತಕ್ಕ ಬೆಲೆಯನ್ನು ಪಡೆದಂತಾಯಿತು. ಮೌಲ್ಯ ಅಂತಂದ್ರೆ ಬೆಲೆ, ಪ್ರೈಸ್. ನನ್ನ ಪ್ರಾಣಕ್ಕೆ ತಕ್ಕ ಬೆಲೆಯನ್ನು ಪಡೆದಂತಾಯಿತು. ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ನಾನು ಕೊಲ್ಲಲ್ಪಟ್ಟಿದ್ದರೆ ಅದು ತಪ್ಪಾಗಿತ್ತು. ವೀರಾದಿ ವೀರನೊಬ್ಬನನ್ನ ವೀರಾದಿ ವೀರನೇ ಕೊಂದ ಅಂತಂದ್ರೆ ಸತ್ತ ವೀರಾದಿ ವೀರನಿಗೆ ಬೆಲೆ. ಅದಕ್ಕೆ ತಕ್ಕ ವ್ಯಕ್ತಿಯ ಜೊತೆ ನಾನು ಸೋತು ಸುಣ್ಣಾಗಿ ಸಾವಿನ ಅಂಚಿನಲ್ಲಿ ಬಿದ್ದೀನಿ. ಅದಕ್ಕೆ ನನಗೇನು ಚಿಂತೆ ಇಲ್ಲ. ಈ ಗರಡಿ ಮನೆಯೊಳಗ ಕುಸ್ತಿ ಪಡಿಯೊಳಗ ಬಹು ದೊಡ್ಡ ಪ್ರಖ್ಯಾತ ಕುಸ್ತಿಪಟು ಮತ್ತೊಬ್ಬ ಪ್ರಖ್ಯಾತ ಕುಸ್ತಿಪಟುವಿನೊಂದಿಗೆ ಸೋತಾಗ ಅವ ನೊಂದುಕೊಳ್ಳಲಾರ. ಆ ಸೋಲು ಸಹಿತ ವೀರೋಚಿತವಾಗಿತ್ತು ಅಂತ ತಿಳ್ಕೊಂಡು ನೋಡಿದವರೆಲ್ಲರೂ ಪ್ರಶಂಸೆ ಮಾಡ್ತಾರ. ಸೋಲು ವೀರೋಚಿತ ಅಂತ ತಿಳ್ಕೊಂಡು ಪ್ರಶಂಸೆ ಮಾಡ್ತಾರ. ತಕ್ಕ ವ್ಯಕ್ತಿಯ ಜೊತೆ ನಾನು ಸೋತೀನಿ, ಸಾವಿನ ಅಂಚಿನಲ್ಲಿ ಇರ್ತೀನಿ ಅಂತಂದ್ರೆ ನನಗೇನು ನೋವಿಲ್ಲಪ್ಪ. ಯಾಕೆ ನನಗ ದುಃಖ ವ್ಯಾಪ ಇಲ್ಲ ಅಂತಂದ್ರೆ ಭೀಮನಂತವನಿಗೆ ನನ್ನನ್ನು ಮೋಸದಿಂದಲ್ಲದೆ ನೆಲಕ್ಕುರುಳಿಸಲು ಆಗಲಿಲ್ಲ. ಭೀಮ ಪರಾಕ್ರಮಿ, ಗದಾಯುದ್ಧ ಕಲೆಯಲ್ಲಿ ಪ್ರಾವೀಣ್ಯತೆ ಪಡೆದವ. ಅಂತಹ ಬಲ ಭೀಮನಿಗೂ ಸಹಿತ ಸಹಜವಾಗಿ ನನ್ನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾನು ಭಾರಿ ಇದ್ದಂಗನ ಅಲ್ಲೇನು. ಆ ಭೀಮ ಸಾಕಷ್ಟು ಬಲಯುಕ್ತ, ಶಕ್ತಿ ಸಾಮರ್ಥ್ಯ, ಮಾಯಾವಿಗಳಾದ ಆ ರಾಕ್ಷಸರನ್ನು ಸಂಹಾರ ಮಾಡ್ಯಾನ. ಎಷ್ಟೋ ಜನ ಭಾರಿ ಭಾರಿ
ವೀರಾದಿ ವೀರ ಶೂರರನ್ನ ಸಂಹಾರ ಮಾಡ್ಯಾನ. ಅಂತಹ ಆ ಭೀಮನಿಗೂ ಸಹಿತ ಸಹಜವಾಗಿ ನನ್ನನ್ನು ಕೊಲ್ಲಕ್ಕಾಗಲಿಲ್ಲ. ಮೋಸ ಮಾಡಿ ಅವ ಕೊಂದಾನ ಅಂತಂದ್ರೆ ನನ್ನ ಆ ಅಂತ್ಯಕ್ಕೊಂದು ಬೆಲೆ ಇದ್ದೇ ಇದೆ. ಆ ಭೀಮನೊಂದಿಗೆ ಹತ್ತಿ ಉರಿಯುವ ಅರಗಿನ ಮನೆಯಿಂದ ಬಹಳ ಚತುರತೆಯಿಂದ ಪಾರಾದ. ಅರಗಿನ ಅರಮನೆಯನ್ನ ಮಾಡಿದಾಗ ಆ ಅರಗಿನ ಅರಮನೆಯಿಂದ ಬಲ ಭೀಮ ತನ್ನ ಚಾಣಾಕ್ಷತನದ ಬುದ್ಧಿಯಿಂದ ಪಾರಾಗಿ ಹೋದ. ಮತ್ತೊಮ್ಮೆ ಆ ಕುಬೇರನ ಮನೆಯಲ್ಲಿ, ಸಂಪತ್ತಿನ ಒಡೆಯ ಕುಬೇರ, ಆ ಕುಬೇರನ ಮನೆಯಲ್ಲಿ ಒಂದು ಬಾಲ್ಯದೊಳಗ ಯುದ್ಧ ನಡೀತು. ಆ ಯುದ್ಧದಲ್ಲಿ ನಾನು ಆ ಭೀಮನ ಮೇಲೆ ಬಲಯುತವಾದ ದೊಡ್ಡ ದೊಡ್ಡ ಹೆಬ್ಬಂಡೆಗಳನ್ನು ಉರುಳಿಸಿದೆ. ನಾನು ಅವನನ್ನು ಕೊಲ್ಲಲೆಂದು ಉರುಳಿಸಿದ ಆ ದೊಡ್ಡ ಬಂಡೆಗಳನ್ನು ಅವ ಮತ್ತೆ ತಿರುವಿ ನನಗೇ ಎಸೆದ. ಅಷ್ಟೊಂದು ಬಲಯುತ ಭೀಮನ ಹಿಡಿಂಬ ಎಂಬ ರಾಕ್ಷಸನೊಡನೆ ಹೋರಾಟ ಮಾಡಿ ಗೆದ್ದವ. ಹಿಡಿಂಬನನ್ನ ಸೋಲಿಸಿದಂತಹವ ಹಿಡಿಂಬೆ, ಹಿಡಿಂಬನ ಸಹೋದರಿ. ಆ ಸಹೋದರಿ ಹಿಡಿಂಬೆ. ಇವನ ರೂಪ ಸೌಂದರ್ಯಕ್ಕ, ಇವನ ಸಾಹಸಕ್ಕ, ಇವನ ಅಂಗ ಸೌಷ್ಠವ್ಯಕ್ಕೆ ಸೋತು ಮರುಳಾಗಿ ಭೀಮನಿಗೆ ತನ್ನ ದೇಹವನ್ನೇ ಅರ್ಪಣೆ ಮಾಡಿದವಳು. ಮದುವೆಯಾಗದಿದ್ದರೂ ಹಿಡಿಂಬೆ ತನ್ನ ಮೈಯನ್ನ ಬಲ ಭೀಮನಿಗೆ ಅರ್ಪಿಸಿ ಮುಂದೆ ಗರ್ಭಧರಿಸಿ ಘಟೋತ್ಕಚನನ್ನ ಪಡೆದಂತಹವಳು. ಅಂತಹ ವೀರ ಧೀರ ಮಾಯಾವಿ ಹಿಡಿಂಬೆ ಹಿಡಿಂಬರನ್ನ ನುಚ್ಚು ನೂರು ಮಾಡಿದವಳು ಈ ಭೀಮ. ಅಂತಹ ಭೀಮನಿಂದ ಸಾವು ನನಗೆ ಬಂದೊದಗಿದೆ. ಅದು ಸಂತೋಷದ ವಿಷಯನ ಅಲ್ಲೇನು ಅಂತನ. ಅಂತಹ ಪರಾಕ್ರಮಿ ಗದಾಯುದ್ಧ ಪ್ರವೀಣ ಆ ಭೀಮ ಇವತ್ತು ನನ್ನನ್ನು ಮೋಸದಿಂದ ಕೊಂದಾನ ಅಂತಂದ್ರೆ ಇದು ನನಗೆ ಸಹಜವಾದಂತಹ ಸೋಲಲ್ಲ. ನಾನು ಮೋಸದಿಂದ ಕೊಲ್ಲಲ್ಪಡ್ಲಿಕ್ಕತ್ತೀನಿ, ಇಂತಹ ದುಸ್ಥಿತಿಗೆ ಒಳಗಾಗೀನಿ ಅಂತಂದ್ರೆ ನಾನು ನಿಜವಾಗಿಯೂ ಸೋತಂಗ ಅಲ್ಲ. ನಾನು ನಿಜವಾಗಿಯೂ ಶೂರ ಧೀರ ಪರಾಕ್ರಮಿ. ಅವರ ಮೋಸದಿಂದ ಇಂತಹ ಅಳಿವಿನ ಅಂಚಿನಲ್ಲಿ ಬಂದು ಬಿದ್ದೀನಿ ಅಂತಂದ್ರೆ ಇದು ನನ್ನ ಪುರಾಕೃತ ಕರ್ಮದ ಫಲವೇ ಇರಬೇಕು. ವಿಚಾರ ಮಾಡಿ ನೋಡಪ್ಪ ಬಲರಾಮ, ವಿಚಾರ ಮಾಡಿ ನೋಡಪ್ಪ ಬಲರಾಮ ಅಂಥೇಳಿ ಆ ಬಲರಾಮನಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಭೀಮ ಮಾಡ್ತಾನ. ಇಲ್ಲಿಗೆ 1ನೆಯ ಅಂಕ ಮುಗಿತದ. ವೇದಿಕೆಯ ಮೇಲಿನ ಪರದೆ ಕೆಳಗೆ ಬೀಳ್ತದ. ಮುಂದೆ 2ನೇ ಅಂಕ ಆರಂಭ ಆಗ್ತದ. 2ನೇ ಅಂಕವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.